ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಹೇಜಲ್ ನೋಡಿ ನೋಡಿ ಟಿ ವಿ ಸ್ಟ್ಯಾಂಡ್ ಮೇಲೆ ಹೋಗಿ ಅಲ್ಲಿ ಕುತ್ಕೊಂಡಿದೆ ಮೇಲ್ಗಡೆ. ಆದರೆ ಒಂದು ಸಾಮಾನು ಬೀಳಿಸಲ್ಲ ಅಲ್ಲಿಂದ. ಆಮೇಲೆ ಸೋಫಾದ ಮೇಲೆ ಎಡ್ಜ್ ಮೇಲೆ ಕುತ್ಕೊಂಡಿರುತ್ತೆ ನೋಡಿ. ಈಗ ಹೇಗೆ ಕುತ್ಕೊಂಡು ಮೇಲೆ ಏನಾದರೂ ಓಡಾಡ್ತಾ ಇದನೋ ಏನೋ ಅಂತ ನೋಡ್ತಾ ಇದೆ. ಕುತ್ಕೊಂಡ್ರು ಒಂದು ಕಡೆ ಸುಮ್ಮನೆ ಕುತ್ಕೊಳ್ಳೋದು, ಏನಾದರೂ ನೋಡ್ತಾ ಇರುತ್ತೆ ಆ ಕಡೆ ಈ ಕಡೆ. ನೋಡಿ ಹೇಗೆ ಕುತ್ಕೊಂಡಿದೆ ಅಲ್ಲಿ. ಸೋಫಾ ಎಲ್ಲ ಸ್ಕ್ರ್ಯಾಚ್ ಮಾಡಬಾರ್ದಂತ ನಾನೊಂದು ಚಿಕ್ಕ ಬೆಡ್ಶೀಟ್ ಹಾಕಿದ್ದೀನಿ ಅಲ್ಲಿ ಸೋಫಾದ ಮೇಲೆ. ಇಲ್ಲಾಂದರೆ ಸೋಫಾ ಎಲ್ಲ ಸ್ಕ್ರ್ಯಾಚ್ ಬಿಡುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ ಬೆಡ್ಶೀಟು. ನೋಡಿ ಅಲ್ಲೇ ಕುತ್ಕೊಂಡಿತ್ತು, ಎಷ್ಟು ಹೊತ್ತಿನವರೆಗೂ ಕೂಡುತ್ತೆ ಕುತ್ಕೊಂಡ್ರೆ. ಅಲ್ಲೇ ಒಂದು ಅರ್ಧ ಗಂಟೆ ಮೇಲೆ ಕುತ್ಕೊಂಡಿತ್ತು. ನಂತರ ರೂಮಲ್ಲಿ ನೋಡಿ, ರೂಮಲ್ಲಿ ಒಂದಿದೆ ಸೋಫಾ, ಅಲ್ಲಿ ಕುತ್ಕೊಂಡಿದೆ ಮೇಲೆ. ನೋಡಿ ಇದು ಇಂಥದೇ ಪ್ಲೇಸಲ್ಲಿ ಕೂಡುತ್ತೆ, ಮೇಲೆ ಮೇಲೆ ಹೋಗಿ ಒಟ್ಟು ಸೋಫಾದ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ಮಂಚದ ಮೇಲೆ, ತನ್ನ ಮನೆ ಮೇಲೆ ಅಲ್ಲಿ ಎಡ್ಜಲ್ಲಿ ಮೇಲೆ ಕೂಡಬೇಕು. ಅದಕ್ಕೇನು ಅದೇ ಥರ ಇಷ್ಟ ಅದಕ್ಕೆ. ಕೆಳಗಡೆ ಕೂಡೋದು ಕಡಿಮೆನೇ ಇದು. ನೋಡಿ ಹೇಗೆ ನೋಡ್ತಾ ಇದೆ. ಅದಕ್ಕೀಗ ಊಟದ ಟೈಮು ಊಟ ಹಾಕಬೇಕು. ಅದಕ್ಕೆ ಅಲ್ಲಿ ಕರೆಕ್ಟಾಗಿ ಊಟದ ಟೈಮ್ಗೆ ಅಲ್ಲಿ ಕುತ್ಕೊಳ್ಳುತ್ತೆ ಹೋಗಿ. ಯಾರಿಗೆಲ್ಲ ಪೆಟ್ಸ್ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ಬಾ ಬಾ ನೋಡಿ ಆ ಕಡೆ ಹೋಗಿ ಕುತ್ಕೊಳ್ತೀಗ ಮ್ಯಾಟ್ ಮೇಲೆ. ಯಾರೆಲ್ಲ ಕ್ಯಾಟ್ಸ್ ಹಾಕಿದ್ದೀರಾ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಕ್ಯಾಟ್ಸ್ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ಬಾ ನೋಡಿ ಇದ್ರ ದಿನಚರಿ ಹೀಗೇನೆ ನೋಡಿ. ನಾಯಿ ಅವಾಗ ಚಿಕ್ಕದಿದ್ದಾಗ ನಾಯಿ ನಮ್ಮ ಮನೇಲಿ ಒಂದು ಮರಿನ ಕರ್ಕೊಂಡು ಬಂದಿದ್ದೆ. 5 ಮರಿ ಹಾಕಿತ್ತು ನಮ್ಮ ಮನೆ ಹತ್ರ, ಸ್ಟೇರ್ ಕೇಸ್ ಹತ್ರ. ಅವನ್ನೆಲ್ಲ 1 ತಿಂಗಳು 2 ತಿಂಗಳಾಗೋವರೆಗೂ ನಾವೇ ನೋಡ್ಕೊಂಡಿದ್ವಿ, ನಾವೇ ಊಟ ಹಾಕ್ತಿದ್ವಿ ದಿನಾಲು. ಅದಕ್ಕೆ ಚೆನ್ನಾಗಿ ಬೆಡ್ ಎಲ್ಲ ಮಾಡಿದ್ದೆ ಅದಕ್ಕೆ ಮಲಗೋಕ್ಕೆ ಮರಿಗಳಿಗೆ. ಈಗ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಮನೆಯದು. ಅವರು ಸಾಕ್ತೀನಿ ಅಂತ ತೊಗೊಂಡೋಗಿದ್ದಾರೆ. 5 ಮರಿಗಳನ್ನು ಅವ್ರು ತೊಗೊಂಡೋಗಿದ್ದಾರೆ. ನೋಡಿ ನಮ್ಮ ಹೇಜಲ್ ಹೇಗೆ ನೋಡ್ತಾ ಇದೆ. ಒಳಗಡೆ ಕರ್ಕೊಂಬಂದಿದ್ದೆ ಒಂದು ದಿವಸ ನಾನು ಒಂದು ಮರಿನ. ಅದು ಹೇಗೆ ವಿಚಿತ್ರವಾಗಿ ನೋಡ್ತಾ ಇದೆ ನೋಡಿ. ಬೆಕ್ಕು ಕರ್ಕೊಂಬಂದರೆ ಆಗಲೇ ಒಂಥರ ಅರ್ಚುತ್ತೆ. ಇದು ನಾಯಿ ಇನ್ನೇನು ಮಾಡಿಲ್ಲ, ಸುಮ್ಮನೆ ನೋಡ್ತಾ ಇರುತ್ತೆ. ನೋಡಿ ಹೇಗೆ ನೋಡ್ತಾ ಇದೆ ನಮ್ಮ ಬೆಕ್ಕು. ಈಗಾಗಲೇ ಈ 5 ನಾಯಿ ಮರಿಗಳಿಗೆ 6-7 ತಿಂಗಳಾಯಿತು. ಈಗ ಸ್ವಲ್ಪ ಹೈಟ್ ಆಗಿದ್ದಾವೆ ಎಲ್ಲ ಮರಿಗಳು. ನಮ್ಮ ಮನೆ ಹತ್ರ ಮರಿಗಳು ಹಾಕಿದಾಗ ಹೇಗಿದ್ದು ನೋಡಿ. ಅವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ ನೋಡಿ. 5 ಮರಿಗಳಿಗೆ ಕೆಳಗೆ ಮಲಗಲಿ ಅಂತ ನಾನೇ ನಮ್ಮ ಕ್ಯಾಟ್ದು ಒಂದು ಕಾಟ್ ಇತ್ತು, ಅದನ್ನು ಹಾಕಿದ್ದೆ. ಅದ್ರ ಕೆಳಗಡೆ ಮಲಗ್ತಾ ಇದ್ವು. ಒಂದು ಬೆಡ್ಶೀಟ್ ಹಾಕಿದ್ದೆ, ಹಳೆ ಬೆಡ್ಶೀಟು. ನೋಡಿ ಅದರ ಅಮ್ಮ ಕೂಡ ಇದೆ. ದಿನದಲ್ಲಿ ಊಟ ಹಾಕ್ತಾನೇ ಇದ್ದೆ ನಾನು. ಒಂದು ಸಲ ಮೇಲೆ ಇರೋರು, ಒಂದು ಸಲ ಒಟ್ಟೆ ಎಲ್ಲರೂ ಊಟ ಹಾಕ್ತಾಯಿದ್ದೆ ಅದಕ್ಕೆ. ನಾನು ಬ್ರೆಡ್ ತಂದಿಡ್ತಿದ್ದೆ, ಬ್ರೆಡ್ ಕೂಡ ಹಾಕ್ತಿದ್ದೆ. ನೋಡಿ ನಮ್ಮ ಕ್ಯಾಟ್ ಫುಡ್ ಕೂಡ ಹಾಕಿದರೆ ತಿಂತಾ ಇದ್ದಾವೆ. ಇಷ್ಟು ಗುಂಡಾಗಿದ್ದು ನೋಡಿ. ಹೈಟ್ ಆದಮೇಲೆ ಸ್ವಲ್ಪ ತೆಳ್ಳಗಾಗಿದ್ದಾವೆ ಇವೆಲ್ಲ ನಾಯಿ ಮರಿಗಳು.
ಹೈಟ್ ಆದಮೇಲೆ ಕೂಡ ಮೊನ್ನೆ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡೆ, ವಿಡಿಯೋ ಕ್ಲಿಪ್ಪಿಂಗು, ನಮ್ಮ ಬಾಲ್ಕನಿಯಲ್ಲಿ ಕೂತ್ಕೊಂಡು. ನೋಡಿ ಎಷ್ಟು ಹೈಟ್ ಆಗಿದ್ದಾವೆ ಈಗ. ಅವಾಗ ಎಷ್ಟು ಚಿಕ್ಕ ಮರಿಗಳಿದ್ವಲ್ಲ ಅವೇ ಹೈಟ್ ಆಗಿದ್ದಾವೆ. ಆ ತಾಯಿ ಕೂಡ ಖುಷಿಯಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತದೆ ಅದು ಕೂಡ. ಅವನು ಹಿಂದೆ 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 ಓಡ್ತಾ ಇರುತ್ತೆ ಮರಿಗಳ ಹಿಂದೆ. ಅವು ಈಗ ದೊಡ್ಡವಾಗಿದ್ದಾವೆ ಸ್ವಲ್ಪ ನಾಯಿಗಳು. ಯಾರಾದರೂ ಹೊಸಬ್ರು ಬಂದರೆ ಎಲ್ಲ ಸೇರಿ ಕೂಗ್ತಾ ಇರ್ತವೆ, ಬೊಗಳ್ತಾ ಇರ್ತವೆ. ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಅವರು ಕೂಡ ಎಲ್ಲಕ್ಕೂ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಿದ್ದಾರೆ ನಾಯಿಗಳಿಗೆ. ಅವರು ಅಲ್ಲೇ ಅದಕ್ಕೊಂದು ಚಿಕ್ಕ ಮನೆ ಮಾಡಿದ್ದಾರೆ, ಅಲ್ಲೇ ಇರ್ತವೆ ನಾಯಿಗಳು. ಇಲ್ಲೇ ಆ ಕಡೆ ಈ ಕಡೆ ಓಡಾಡ್ತಿರ್ತವೆ. ಅದ್ರ ತಾಯಿ ಬಂದಾಗೆಲ್ಲ ತಾಯಿ ಜೊತೆ ಆಟ ಆಡ್ತಿರ್ತವೆ. ನೋಡಿ ಇಲ್ಲಿ 3 ಮರಿಗಳು ಬಂದಿದ್ದಾವೆ, ಇನ್ನೂ 2 ಅಲ್ಲೇ ಇದ್ದಾವೆ ಮನೆ ಹತ್ರ. ನೋಡಿ ಎಷ್ಟು ಹೈಟ್ ಆಗಿದ್ದಾವೆ. ನಮ್ಮ ಮನೆ ಹತ್ರ ಅವಾಗ ಮರಿ ಹಾಕಿದಾಗ ಕಣ್ಣೇ ಕಾಣ್ತಿರ್ಲಿಲ್ಲ ಅವಕ್ಕೆ. ನಾನೇ ಅವಕ್ಕೆ ಕೆಳಗೆ ಬಿದ್ದಾಗೆಲ್ಲ ಎತ್ತಿ ಎತ್ತಿ ಕುಷನ್ನಲ್ಲಿ ಮಲಗಿಸ್ತಾ ಇದ್ದೆ ಅವಕ್ಕೆ. ನೋಡಿ 5 ಮರಿಗಳಿದ್ದಾವೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.